ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಕ್ಕದ ಬಾಂಗ್ಲಾದೇಶದಲ್ಲಿನ ಕೆಟ್ಟ ಪರಿಸ್ಥಿತಿ ಅದೇ ರೀತಿಯಾಗಿ ಮುಂದುವರಿತಾ ಇದೆ. ಸದ್ಯದ ಬೆಳವಣಿಗೆ ಏನು ಕೇಳಿದ್ರೆ, ಭಾರತ ತನ್ನ ಧ್ವನಿಯನ್ನ ಏರಿಸಿದೆ. ಇನ್ನೊಂದು ಕಡೆಯಲ್ಲಿ ಯೂನಿಸ್ ಸರ್ಕಾರ ತಂಡ ಹೊಡೆದಿದೆ. ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಟ್ಟಿರುವಂತಹ ತಾರಿಕ್ ರೆಹಮಾನ್ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ನಿನ್ನೆ ನಾನು ತಾರಿಕ್ ರೆಹಮಾನ್ ಬಗ್ಗೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿ ತಾರಿಕ್ ರೆಹಮಾನ್ ಅನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ, ಭಾರತ ಆತನನ್ನು ನಂಬಬಾರದು ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮಿತ್ರರೇ, ಆ ರೀತಿಯ ಅಭಿಪ್ರಾಯ ತಪ್ಪಲ್ಲ. ನಾನೆಲ್ಲೂ ಕೂಡ ತಾರಿಕ್ ರೆಹಮಾನ್ ಅನ್ನ ಇಂದ್ರ ಚಂದ್ರ ಅಂತ ಹೇಳಿರಲಿಲ್ಲ. ಆತನ ಬಗ್ಗೆ ಭಾರತ ಒಂದು ಹೋಪ್ಸ್ ಅನ್ನ ಇಟ್ಕೊಂಡಿದೆ ಅಂತ ಹೇಳಿದೆ. ಆ ಬಗ್ಗೆ ಈಗ ಭಾರತದ ವಿದೇಶಾಂಗ ಇಲಾಖೆಯೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. ಆ ವಿಚಾರವಾಗಿಯೂ ಕೂಡ ನಿಮಗೆ ಸ್ವಲ್ಪ ವಿವರಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಇದರ ಆಚೆಗೆ ಬಾಂಗ್ಲಾದೇಶದಲ್ಲಿ ಸದ್ಯ BNP ವರ್ಸಸ್ ಜಮಾತೆ ಇಸ್ಲಾಮಿ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಈ ಎರಡು ಪಕ್ಷಗಳೇ ಗುದ್ದಾಡುವಂತಹದ್ದು ಫೈನಲ್ ಆಗ್ತಾ ಇದೆ. ಒಂದು ವೇಳೆ ಜಮಾತೆ ಇಸ್ಲಾಮಿ ಏನಾದರೂ ಗೆದ್ದಿದ್ದೆ ಆದರೆ ಭಾರತ ಯುದ್ಧ ಮಾಡದೆ ಬೇರೆ ದಾರಿಯೇ ಇರೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಭಾರತದ ವಿಚಾರದಿಂದಲೇ ಶುರು ಮಾಡೋಣ. ಭಾರತ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧವಾಗಿ ಬಹಳ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರುವಂತಹ ರಣದೀಪ್ ಜೈಸ್ವಾಲ್ ಈ ಬಗ್ಗೆ ಮಾತನಾಡಿದ್ದು, ಬಾಂಗ್ಲಾದೇಶದಲ್ಲಿ ಈ ಮೊಹಮ್ಮದ್ ಯೂನಿಸ್ನ ಇಂಟರಿಮ್ ಗವರ್ನಮೆಂಟ್ ಬಂದ ಬಳಿಕ ಬರೋಬ್ಬರಿ 2900 ಕೇಸ್ಗಳು ವರದಿಯಾಗಿದ್ದಾವೆ. ಈ 2900 ಕೇಸ್ಗಳೇನಿದಾವೆ ಇದೆಲ್ಲದೂ ಕೂಡ ಮೈನಾರಿಟಿಯ ವಿರುದ್ಧ ಆದಂತಹ ದಬ್ಬಾಳಿಕೆಯ ಕೇಸ್ಗಳೇ ಆಗಿದ್ದಾವೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು, ಬೌದ್ಧರು ಹಾಗೂ ಕ್ರೈಸ್ತರ ಆಸ್ತಿಪಾಸ್ತಿಗಳನ್ನ ಧ್ವಂಸ ಮಾಡಿದ್ದಲ್ಲದೆ ಕೆಲ ಆಸ್ತಿಗಳನ್ನ ವಶಕ್ಕೆ ಕೂಡ ಪಡೆಯಲಾಗಿದೆ. ಮೈನಾರಿಟಿ ಮಹಿಳೆಯರ ಮೇಲೆ ನಿರಂತರವಾಗಿ ಅತ್ಯಾಚಾರಗಳು ವರದಿಯಾಗ್ತಾ ಇದ್ದಾವೆ. ಕೊಲೆಯಂತೂ ಎಗ್ಗಿಲ್ಲದೆ ನಡೀತಾ ಇದೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಮೈನಾರಿಟಿಯನ್ನ ರಕ್ಷಿಸುವಲ್ಲಿ ಟೋಟಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಭಾರತದ ವಿದೇಶಾಂಗ ಇಲಾಖೆ ಅಬ್ಬರಿಸಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಭಾರತ ಸರ್ಕಾರದ ಈ ಹೇಳಿಕೆಗಳು ಸಾಕಷ್ಟು ತಡವಾಗಿ ಬರ್ತಾ ಇದೆ. ಇದನ್ನ ಬಹಳ ಬೇಗನೆ ಕೊಡಬೇಕಾಗಿತ್ತು. ನರೇಟಿವ್ ಬಿಲ್ಡ್ ಮಾಡೋದ್ರಲ್ಲಿ ನಾವು ತುಂಬಾ ವೀಕ್ ಇದೀವಿ. ಅತ್ತ ಕಡೆಯಲ್ಲಿ ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ನರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಟ್ರಂಪ್ ತನ್ನ ಸೇನೆಯನ್ನ ಒಂದು ದೇಶದ ಮೇಲೆ ನುಗ್ಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಅಲ್ಲಿ ಅಲ್ಪಸಂಖ್ಯಾತರು ಬದುಕೋದಕ್ಕೆ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಂತ ಹೇಳೋದಕ್ಕೆ ಇಷ್ಟು ದಿನ ಸಮಯ ತೆಗೆದುಕೊಂಡ್ರೆ ಹೇಗೆ? ಭಾರತ ಇನ್ನೂ ಆಕ್ಟಿವ್ ಆಗಬೇಕು. ಸ್ವಲ್ಪ PR ಕೆಲಸವನ್ನ ಮಾಡಬೇಕು. ಜೊತೆಗೆ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸವೂ ಕೂಡ ಭಾರತದ ಕಡೆಯಿಂದಲೇ ಆಗಬೇಕು. ವಿಶ್ವ ಸಮುದಾಯವನ್ನ ಭಾರತ ರೀಚ್ ಆಗಬೇಕು. ಆದ್ರೆ ನಾವು ಇಂತಹ ತಂತ್ರಗಾರಿಕೆಯಲ್ಲಿ ಸಾಕಷ್ಟು ಹಿಂದೆ ಇದ್ದೀವಿ. ಇದನ್ನ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಅದರಲ್ಲೇನು ಡೌಟ್ ಇಲ್ಲ. ಇನ್ನು ಬಾಂಗ್ಲಾದೇಶಕ್ಕೆ BNP ಪಕ್ಷದ ನಾಯಕ ತಾರಿಕ್ ರೆಹಮಾನ್ 17 ವರ್ಷದ ಬಳಿಕ ಎಂಟ್ರಿ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಯನ್ನ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ವಿಚಾರವಾಗಿ ಭಾರತದ ವಿದೇಶಾಂಗ ಇಲಾಖೆ ಈಗ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ. ವಿದೇಶಾಂಗ ಇಲಾಖೆ ವಕ್ತಾರ ರಣದೀಪ್ ಜೈಸ್ವಾಲ್ ಅವರಿಗೆ ಈ ಪ್ರಶ್ನೆಯನ್ನು ಕೇಳಲಾಯಿತು. ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಕೇಳಿದ್ರೆ, ನಮಗೆ ತಾರಿಕ್ ರೆಹಮಾನ್ ಬಾಂಗ್ಲಾಗೆ ಎಂಟ್ರಿ ಕೊಟ್ಟಿರುವ ಬಗ್ಗೆ ಮಾಹಿತಿ ಇದೆ. ಬಾಂಗ್ಲಾದೇಶದಲ್ಲಿ ಸ್ವತಂತ್ರ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಭಾರತ ಬೆಂಬಲ ಕೊಡುತ್ತೆ. ನಾವು ಈ ಬೆಳವಣಿಗೆಯನ್ನ ಅದೇ ದೃಷ್ಟಿಯಿಂದ ನೋಡ್ತೀವಿ. ಅಂದ್ರೆ ತಾರಿಕ್ ರೆಹಮಾನ್ ಬಾಂಗ್ಲಾಗೆ ಬಂದಿದ್ದರಿಂದಾಗಿ ಅಲ್ಲೊಂದು ನ್ಯಾಯಸಮ್ಮತವಾದಂತಹ ಚುನಾವಣೆ ನಡೆಯುತ್ತೆ. ಈ ಭರವಸೆಯನ್ನ ಭಾರತ ಇಟ್ಟುಕೊಂಡಿದೆ ಎನ್ನುವ ಅರ್ಥದಲ್ಲಿ ಭಾರತ ಮಾತನಾಡಿದೆ. ಈ ತಾರಿಕ್ ರೆಹಮಾನ್ ಬಗ್ಗೆ ಅನೇಕರಿಗೆ ಡೌಟ್ಗಳಿದೆ. ಕೆಲವರಂತೂ ತಾರಿಕ್ ರೆಹಮಾನನ್ನ ಭಾರತ ನಂಬಲೇಬಾರದು ಅಂತ ಕಮೆಂಟ್ ಹಾಕಿದ್ರು. ತಾರಿಕ್ ರೆಹಮಾನ್ನ ಹಿನ್ನೆಲೆ ಸರಿ ಇಲ್ಲ, ಆತನ ಪಕ್ಷದ ಹಿನ್ನೆಲೆಯೂ ಕೂಡ ಸರಿ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದ್ರೆ ಬಾಂಗ್ಲಾದ ಹಿಂದೂಗಳ ರಕ್ಷಣೆ ಆಗತ್ತೆ ಅಂತ ನಾವು ನಂಬ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ ಅಂತ ಕೂಡ ಕೆಲವರು ಹೇಳಿದ್ರು. ನಿಮ್ಮೆಲ್ಲರ ಅಭಿಪ್ರಾಯವನ್ನ ಕೂಡ ನಾನು ಒಪ್ಕೊಳ್ತೀನಿ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ತಾರಿಕ್ ರೆಹಮಾನನ್ನ ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಆತನ ಹಿನ್ನೆಲೆಯೂ ಕೂಡ ಹಾಗೇ ಇದೆ. ನಾನು ಅದ್ರ ಬಗ್ಗೆಯೂ ಕೂಡ ಹಿಂದಿನ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದೆ. BNP ಪಕ್ಷ ಈ ಹಿಂದೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಿಂದೂ ವಿರೋಧಿ ನಡೆಯಿಂದಲೇ ಅದು ಕುಖ್ಯಾತಿಯನ್ನ ಗಳಿಸಿತ್ತು. ಅವರೆಲ್ಲ ನಿರ್ಧಾರಗಳು ಕೂಡ ಹಿಂದೂ ವಿರೋಧಿಯಾಗೇ ಇರ್ತಾ ಇತ್ತು. ಬಾಂಗ್ಲಾದೇಶದಲ್ಲಿರುವಂತಹ ಮೈನಾರಿಟಿ ಗ್ರೂಪ್ನ ಬಗ್ಗೆ ಅವರಿಗೆ ಸ್ವಲ್ಪನೂ ಕನ್ಸರ್ನ್ ಇರಲಿಲ್ಲ. ಆದರೆ ರಾಜಕೀಯದಲ್ಲಿ ಇವತ್ತಿದ್ದು ನಾಳೆ ಇರಲ್ಲ, ನಿನ್ನೆ ಇದ್ದಿದ್ದು ಇವತ್ತಿರಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇರುತ್ತೆ. ರಾಜಕೀಯ ಲಾಭಕ್ಕೆ ಅನುಸಾರವಾಗಿ ರಾಜಕಾರಣಿಗಳು ತೀರ್ಮಾನವನ್ನು ಕೈಗೊಳ್ತಾ ಇರ್ತಾರೆ. ಬಾಂಗ್ಲಾದೇಶದ ರಾಜಕಾರಣವು ಇದಕ್ಕಿಂತ ಭಿನ್ನವಾಗಿಲ್ಲ. ಸದ್ಯದ ಬಾಂಗ್ಲಾದ ರಾಜಕಾರಣವನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ತಾರಿಕ್ ರೆಹಮಾನ್ ಬಗ್ಗೆ ಚಿಕ್ಕ ನಂಬಿಕೆಯನ್ನು ಇಟ್ಟುಕೊಳ್ಳಬಹುದಷ್ಟೇ. ದೊಡ್ಡ ನಂಬಿಕೆಯನ್ನು ಇಟ್ಟುಕೊಳ್ಳಿ ಅಂತ ನಾನೆಂದೂ ಕೂಡ ಹೇಳೋದಿಲ್ಲ. ಅಂದ್ರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿಯನ್ನ ಆಧರಿಸಿ ನಾನು ಹೇಳ್ತಾ ಇರೋದಷ್ಟೇ. ಈ ಹಿಂದೆ BNP ವರ್ಸಸ್ ಅವಾಮಿ ಲೀಗ್ ಇತ್ತು. ಅಂದ್ರೆ ಅವರಿಬ್ಬರ ನಡುವೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಆಗ್ತಾ ಇತ್ತು. ಅವಾಮಿ ಲೀಗ್ ಜೊತೆಗೆ ಹಿಂದೂಗಳು ನಿಂತ್ಕೊಂಡಿದ್ರು. ಅವಾಮಿ ಲೀಗ್ ಒಂದು ರೀತಿಯಲ್ಲಿ ಸೆಕ್ಯುಲರ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇತ್ತು.
ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶದಲ್ಲಿರುವಂತಹ ಜಮಾತೆ ಇಸ್ಲಾಮಿ ಬೆಂಬಲದೊಂದಿಗೆ BNP ಚುನಾವಣೆಯನ್ನು ಎದುರಿಸ್ತಾ ಇತ್ತು. ಹೀಗಾಗಿ BNPಯ ಎಲ್ಲಾ ನಿರ್ಧಾರಗಳು ಕೂಡ ಹಿಂದೂಗಳ ವಿರುದ್ಧವಾಗಿರ್ತಾ ಇತ್ತು. ಇನ್ನೊಂದು ಕಡೆ ಭಾರತದ ವಿರುದ್ಧವಾಗಿಯೂ ಕೂಡ ಇರ್ತಾ ಇತ್ತು. ಯಾಕೆ ಅಂತಂದ್ರೆ ಅದು ಅಲ್ಲಿನ ರಾಜಕೀಯ ಸನ್ನಿವೇಶ. ಒಂದು ಕಡೆ ಅವಾಮಿ ಲೀಗ್ ಭಾರತದ ಪರವಾಗಿರುತ್ತೆ, ಇನ್ನೊಂದು ಕಡೆಯಲ್ಲಿ ಹಿಂದೂಗಳ ಪರವಾಗಿಯೂ ಕೂಡ ಇರುತ್ತೆ. ಅದಕ್ಕೆ ವಿರುದ್ಧವಾದಂತಹ ರಾಜಕಾರಣವನ್ನ BNP ಮಾಡ್ತಾ ಇತ್ತು. ಇನ್ನು ಜಮಾತೆ ಇಸ್ಲಾಮಿಯ ಹಿನ್ನೆಲೆ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೀನಿ. ನಾನು ಕೂಡ ಒಂದೆರಡು ಬಾರಿ ಚಿಕ್ಕದಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಜಮಾತೆ ಇಸ್ಲಾಮಿ ಇದೆಯಲ್ಲ, ಇದು ಬಾಂಗ್ಲಾದೇಶ ನಿರ್ಮಾಣ ಆಗೋದಕ್ಕೆ ಮುಂಚೆ ಪಾಕಿಸ್ತಾನದ ಪರವಾಗಿದ್ದಂತಹ ಒಂದು ಕಟ್ಟರ್ ಇಸ್ಲಾಮಿಕ್ ಗುಂಪು. ಈ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ ನಿರ್ಮಾಣವನ್ನ ವಿರೋಧಿಸಿದ್ರು. ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ಭಾಷೆಯ ವಿರುದ್ಧವಾಗಿ ಅವರಿದ್ದಾರೆ. ಅವರು ಉರ್ದುವನ್ನ ಬೆಂಬಲಿಸ್ತಾರೆ. ಉರ್ದು ಆಡಳಿತ ಭಾಷೆ ಆಗಬೇಕು ಅಂತ ಬಯಸ್ತಾ ಇರುವಂತಹ ಪಕ್ಷ ಅದು. ಜೊತೆಗೆ ಕಟ್ಟರ್ ಇಸ್ಲಾಮಿಕ್ ತತ್ವಗಳನ್ನ ಅನುಸರಿಸುವಂತಹ ಪಕ್ಷವೂ ಕೂಡ ಹೌದು. ಅಂತಹ ಜಮಾತೆ ಇಸ್ಲಾಮಿಯ ಸಂಘ ಮಾಡಿದ್ದಂತಹ BNPಯಿಂದ ನೀವಿನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಮಿತ್ರರೇ, ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಗೊಂದಲ ಕ್ರಿಯೇಟ್ ಆಗಬಹುದು. ಎರಡನ್ನೂ ನೀವೇ ಹೇಳ್ತಾ ಇದ್ದೀರಲ್ಲ. ಒಂದು ಕಡೆ BNPಯ ಬಗ್ಗೆ ನಿರೀಕ್ಷೆಯನ್ನ ಚಿಕ್ಕದಾಗಿ ಇಟ್ಕೊಳ್ಬಹುದು ಅಂತ ಹೇಳ್ತಾ ಇದ್ರಿ. ಇನ್ನೊಂದು ಕಡೆ ಜಮಾತೆ ಇಸ್ಲಾಮಿಯ ಜೊತೆಗೆ ಅವರ ಸಂಘ ಇತ್ತು, ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಸರಿ ಇಲ್ಲ, ಹೀಗಾಗಿ ನಂಬೋದು ಕೂಡ ಕಷ್ಟ ಅಂತ ಹೇಳ್ತಾ ಇದ್ದೀರಿ. ದ್ವಂದ್ವ ಆಗ್ತಾ ಇದೆಯಲ್ಲ ಅಂತ ಅನಿಸ್ತಾ ಇರಬಹುದು. ಇಲ್ಲಿ ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ದ್ವಂದ್ವ ಏನೂ ಇಲ್ಲ. ಅವತ್ತು BNPಯ ಜೊತೆಗೆ ಜಮಾತೆ ಇಸ್ಲಾಮಿ ಇತ್ತು. ಇವತ್ತು ಬಾಂಗ್ಲಾದಲ್ಲಿ ಯಾವ ರೀತಿಯ ಚುನಾವಣೆ ನಡೀತಾ ಇದೆ ಅಂತಂದ್ರೆ, ಒಂದು ಕಡೆ ಜಮಾತೆ ಇಸ್ಲಾಮಿ ಇದೆ, ಇನ್ನೊಂದು ಕಡೆ BNP ಇದೆ. ಇವರಿಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಜಮಾತೆ ಇಸ್ಲಾಮಿಗೆ ವಿರುದ್ಧ ರಾಜಕಾರಣವನ್ನ BNP ಪಕ್ಷ ಮಾಡ್ತಾ ಇದೆ. ಒಂದು ಕಡೆ ಜಮಾತೆ ಇಸ್ಲಾಮಿ ಕಟ್ಟರ್ ಇಸ್ಲಾಂ ತತ್ವಗಳನ್ನು ಪ್ರತಿಪಾದಿಸ್ತಾ ರಾಜಕೀಯ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ BNP ಪಕ್ಷ ಸಾಮರಸ್ಯ, ಸಹಬಾಳ್ವೆ ಇದರ ಬಗ್ಗೆ ಮಾತನಾಡ್ತಾ ಇದೆ. ಅಂದ್ರೆ ಅವರು ಸೆಕ್ಯುಲರ್ ತತ್ವವನ್ನ ಪ್ರತಿಪಾದನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ಹಿಂದೆ ತಾರಿಕ್ ರೆಹಮಾನ್ ಅವರ ಒಂದು ದೊಡ್ಡ ತಂತ್ರಗಾರಿಕೆಯೂ ಕೂಡ ಇದೆ. ಅದೇನು ಕೇಳಿದ್ರೆ, ಈಗ ಅವಾಮಿ ಲೀಗ್ ಇಲ್ವಲ್ಲ, ಹೀಗಾಗಿ ಅಲ್ಪಸಂಖ್ಯಾತರ ಓಟನ್ನು ಸೆಳೆಯುವಂತಹ ಒಂದು ತಂತ್ರ, ಅಂದ್ರೆ ಹಿಂದೂಗಳು ಓಟ್ ಹಾಕ್ತಾರೆ ಎನ್ನುವಂತಹ ಒಂದು ನಂಬಿಕೆ. ಇದಕ್ಕಿಂತ ದೊಡ್ಡ ಉದ್ದೇಶ ಏನು ಕೇಳಿದ್ರೆ, ಈ ತಾರಿಕ್ ರೆಹಮಾನ್ಗೆ ಅನ್ನಿಸ್ತಾ ಇದೆ, ನಾನೊಂದು ಕ್ಲೀನ್ ಆದಂತಹ ಕ್ಲಿಯರ್ ಇಮೇಜ್ ಅನ್ನ ಇಟ್ಟುಕೊಂಡಿದ್ದೆ ಆದ್ರೆ ಬಾಂಗ್ಲಾದೇಶದಲ್ಲಿ ಬಹಳ ಸುದೀರ್ಘ ಕಾಲದವರೆಗೆ ಆಳ್ವಿಕೆಯನ್ನ ನಡೆಸಬಹುದು ಅಂತ. ಯಾಕೆ ಕೇಳಿದ್ರೆ, ಬಾಂಗ್ಲಾದಲ್ಲಿ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಶೇಖ್ ಹಸೀನಾ ಬಾಂಗ್ಲಾದಲ್ಲಿಲ್ಲ, ಶೇಖ್ ಹಸೀನಾ ಮಗನೂ ಕೂಡ ಇಲ್ಲ. ಜೊತೆಗೆ ಬಾಂಗ್ಲಾದಲ್ಲಿ ಅವಾಮಿ ಲೀಗ್ ಅಂತ್ಯ ಆಗಿ ಹೋಗಿದೆ, ಅಂದ್ರೆ ಬ್ಯಾನ್ ಮಾಡಲಾಗಿದೆ. ಜಮಾತೆ ಇಸ್ಲಾಮಿ ಇದ್ರೂ ಕೂಡ ಅದರಲ್ಲಿ ಮಾಸ್ ಲೀಡರ್ಗಳಿಲ್ಲ. ಈ ಕಾರಣದಿಂದ ತಾರಿಕ್ ರೆಹಮಾನ್ಗೆ ಏನ್ ಅನ್ನಿಸ್ತಾ ಇದೆ ಗೊತ್ತಾ, ನಾನು ಒಂದು ಜಾತ್ಯತೀತ ಇಮೇಜ್ ಅನ್ನ ಬಿಲ್ಡ್ ಮಾಡಿದ್ದೆ ಆದ್ರೆ ಯಾವುದೇ ಅಂತಾರಾಷ್ಟ್ರೀಯ ಒತ್ತಡ ಬರೋದಿಲ್ಲ. ನನ್ನನ್ನ ಒಬ್ಬ ಮುತ್ಸದ್ದಿ ರಾಜಕಾರಣಿಯಂತೆ ಜಗತ್ತು ನೋಡುತ್ತೆ. ಇದು ನನಗೆ ರಾಜಕೀಯ ಲಾಭ ಮಾಡಿಕೊಡುತ್ತೆ. ಬಾಂಗ್ಲಾದಲ್ಲಿ ನಾನು ಸುದೀರ್ಘವಾದಂತಹ ರಾಜಕಾರಣ ಮಾಡಬಹುದು, ಸುದೀರ್ಘ ಸಮಯದವರೆಗೆ ಅಧಿಕಾರದಲ್ಲಿರಬಹುದು ಅನ್ನುವಂಥದ್ದು ತಾರಿಕ್ ರೆಹಮಾನ್ ಅವರ ಯೋಜನೆಯಾಗಿದೆ. ಇದರಲ್ಲೇನು ರಾಕೆಟ್ ಸೈನ್ಸೇ ಇಲ್ಲ, ಇದು ಪ್ಯೂರ್ಲಿ ಪಾಲಿಟಿಕ್ಸ್ ಅಷ್ಟೇ. ನೀವಿನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭಾರತದಲ್ಲಿ ಮುಂದೊಂದು ದಿನ ಅಸಾದುದ್ದೀನ್ ಓವೈಸಿ ಪಕ್ಷ ಇದೆಯಲ್ಲ, ಇದು ದೇಶಾದ್ಯಂತ ವಿಸ್ತರಣೆ ಆಯಿತು ಅಂತ ಅಂದುಕೊಳ್ಳಿ. ಅಸಾದುದ್ದೀನ್ ಓವೈಸಿ ಹೋದಲ್ಲೆಲ್ಲ ಸೀಟ್ಗಳನ್ನು ಗೆಲ್ಲೋದಕ್ಕೆ ಶುರು ಮಾಡಿದ್ದೆ ಆದ್ರೆ, ಅಂದ್ರೆ ಮೈನಾರಿಟಿ ಆ ಹಂತಕ್ಕೆ ಬೆಳೆದು ನಿಂತಿದ್ದೆ ಆದ್ರೆ, ಆಗ ಕಾಂಗ್ರೆಸ್ನವರು ಕೂಡ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ. ಯಾವ ಕಾಂಗ್ರೆಸ್ ನಾಯಕರು ರಾಮ ಮಂದಿರ ಅಂತಂದ್ರೆ ಮೂಗು ಮುರಿತಾರೋ, ಅದೇ ಕಾಂಗ್ರೆಸ್ ನಾಯಕರು ರಾಮ ಜಪ ಮಾಡಿದ್ರು ಏನು ಆಶ್ಚರ್ಯ ಪಡಬೇಡಿ. ರಾಜಕೀಯದಲ್ಲಿ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಇನ್ನು ಭಾರತ ಸರ್ಕಾರವೂ ಕೂಡ ಈ ತಾರಿಕ್ ರೆಹಮಾನ್ ಬಗ್ಗೆ ಒಂದು ಸಣ್ಣ ನಿರೀಕ್ಷೆಯನ್ನು ಇಟ್ಟುಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಈತ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಬಾಂಗ್ಲಾದೇಶ ಸುಧಾರಣೆ ಆಗುತ್ತೆ, ಅಲ್ಲಿನ ಹಿಂದೂಗಳಿಗೆ ಸಣ್ಣದಾಗಿ ಆದರೂ ರಕ್ಷಣೆ ಸಿಗುತ್ತೆ ಅಂತ. ಭಾರತ ಸರ್ಕಾರದ ಈ ನಂಬಿಕೆಗೆ ಮೂಲ ಕಾರಣ ಏನು ಕೇಳಿದ್ರೆ, ಭಾರತಕ್ಕೆ ಬೇರೆ ಆಪ್ಷನ್ ಇಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಕಡೆ BNP ಇದೆ, ಇನ್ನೊಂದು ಕಡೆಯಲ್ಲಿ ಜಮಾತೆ ಇಸ್ಲಾಮಿ ಇದೆ. ಜಮಾತೆ ಇಸ್ಲಾಮಿಯ ಬಗ್ಗೆ ಅಂತೂ ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರೆಷ್ಟು ಕ್ರೂರಿಗಳು ಅನ್ನೋದಕ್ಕೆ ಇತ್ತೀಚಿನ 2 ಉದಾಹರಣೆಯನ್ನು ಕೊಡ್ತೀನಿ. ಬಾಂಗ್ಲಾದಲ್ಲಿ ನಿನ್ನೆ ನಡೆದಂತಹ 2 ಘಟನೆಗಳನ್ನು ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಇದೆಯಲ್ಲ, ಅದರಿಂದ ಒಂದು 100ರಿಂದ 120 ಕಿಲೋಮೀಟರ್ ದೂರದಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಗೆ 185 ವರ್ಷ ಆಗಿದೆ. ಅಂದ್ರೆ ಬಾಂಗ್ಲಾದೇಶ ಭಾರತದ ಜೊತೆಗಿತ್ತಲ್ಲ, ಆ ಸಂದರ್ಭದ ಶಾಲೆ. ಆ ಶಾಲೆಯ 185ನೇ ವಾರ್ಷಿಕೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಅಲ್ಲಿನ ಆಡಳಿತ ಮಂಡಳಿ ನಿರ್ಧಾರ ಮಾಡಿತ್ತು. ಇದಕ್ಕೋಸ್ಕರವಾಗಿ ಬಾಂಗ್ಲಾದೇಶದ ಬಹಳ ಫೇಮಸ್ ರಾಕ್ ಸ್ಟಾರ್ ಜೇಮ್ಸ್ ಅವರ ಒಂದು ಕಾನ್ಸರ್ಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಈ ಜೇಮ್ಸ್ ಬಗ್ಗೆ ನಿಮಗೆ ಗೊತ್ತು ಅಂತ ನಾನು ಭಾವಿಸಿದ್ದೀನಿ, ಯಾಕೆಂದ್ರೆ ಇವರು ಬಾಲಿವುಡ್ನಲ್ಲೂ ಕೂಡ ಕೆಲ ಸಾಂಗ್ಗಳನ್ನು ಮಾಡಿದ್ದಾರೆ. ಈ ಜೇಮ್ಸ್ ಬಾಂಗ್ಲಾದೇಶದಲ್ಲಿ ಬಹಳ ದೊಡ್ಡ ಹೆಸರು. ಅವರ ಕಾನ್ಸರ್ಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಆ ಕಾನ್ಸರ್ಟ್ನಲ್ಲಿ ಹಾಡೋದಕ್ಕೋಸ್ಕರವಾಗಿ ಜೇಮ್ಸ್ ತಂಡ ಆ ಸ್ಕೂಲ್ಗೆ ಬಂದಿತ್ತು ಕೂಡ. ಒಂದು ಕಡೆ ಸ್ಕೂಲ್ನ ವಿದ್ಯಾರ್ಥಿಗಳು, ಇನ್ನೊಂದು ಕಡೆ ಪೋಷಕರು ಎಲ್ಲರೂ ಸೇರಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಅಲ್ಲಿಗೆ ಒಂದು ತಂಡ ಎಂಟ್ರಿ ಕೊಡುತ್ತೆ, ಒಂದು ಬಹಳ ದೊಡ್ಡ ಗುಂಪು. ಆ ಗುಂಪಿನವರು ನೇರವಾಗಿ ಶಾಲಾ ಆಡಳಿತ ಮಂಡಳಿಗೆ ಧಮಕಿ ಹಾಕ್ತಾರೆ. ಈ ತಕ್ಷಣವೇ ಈ ಕಾನ್ಸರ್ಟ್ ಅನ್ನ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಜೇಮ್ಸ್ ಅವರ ಹಾಡಿಗೆ ಅವಕಾಶವನ್ನ ಕೊಡಬಾರದು ಅಂತ. ಆ ಗುಂಪು ಯಾವುದು ಗೊತ್ತಾ? ಜಮಾತೆ ಇಸ್ಲಾಮಿಯ ಗುಂಪು. ಯಾಕವರು ಸಂಗೀತ ಕಾರ್ಯಕ್ರಮವನ್ನ ತಡೆಯೋದಕ್ಕೆ ಯತ್ನ ಮಾಡಿದ್ರು ಕೇಳಿದ್ರೆ, ಶರಿಯಾ ಕಾನೂನಿನ ಪ್ರಕಾರ ಸಂಗೀತೋತ್ಸವಗಳನ್ನ ಆಚರಣೆ ಮಾಡೋದಕ್ಕೆ ಅವಕಾಶ ಇಲ್ವಂತೆ.
ಹೀಗಾಗಿ ಜೇಮ್ಸ್ ಅವರ ಕಾರ್ಯಕ್ರಮವನ್ನ ತಕ್ಷಣಕ್ಕೆ ರದ್ದು ಮಾಡಿ ಅಂತ ಆ ಗುಂಪಿನವರು ಧಮಕಿ ಹಾಕ್ತಾರೆ. ಆದರೆ ಶಾಲಾ ಆಡಳಿತ ಮಂಡಳಿ ಅವರ ಮನವಿಗಾಗ್ಲಿ ಅವರ ಧಮಕಿಗಾಗ್ಲಿ ಒಪ್ಪಿಗೆ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಶಾಲೆ ನಾವು ಏನ್ ಬೇಕೋ ಅದನ್ನ ಮಾಡ್ತೀವಿ ಅಂತ ಅವರು ಉಲ್ಟಾ ಹೇಳ್ತಾರೆ. ಇದರಿಂದಾಗಿ ಘರ್ಷಣೆ ಆಗತ್ತೆ. ಆ ಗುಂಪಿನಲ್ಲಿದ್ದವರು ಶಾಲೆ ಕಡೆ ಕಲ್ಲೆಸಿತಾರೆ. ದೊಡ್ಡ ಮಟ್ಟದಲ್ಲಿ ದಾಂಧಲೆ ಆಗತ್ತೆ. ಗೇಟ್ ಮುರಿದು ಒಳಗೆ ಪ್ರವೇಶ ಮಾಡ್ತಾರೆ. ಅಲ್ಲಿದ್ದಂತಹ ವಿದ್ಯಾರ್ಥಿಗಳ ಮೇಲೂ ಕೂಡ ಕಲ್ಲೆಸಿತಾರೆ. 13-14 ವರ್ಷದ ವಿದ್ಯಾರ್ಥಿಗಳು ಕೂಡ ಏನು ಸುಮ್ಮನೆ ಇರಲಿಲ್ಲ. ಆ ಉದ್ರಿಕ್ತ ಗುಂಪಿನ ಮೇಲೆ ಅವರು ಕೂಡ ಉಲ್ಟಾ ಕಲ್ಲೆಸೆದಿದ್ದಾರೆ. ಆದರೆ ಅಂತಿಮವಾಗಿ ಏನಾಗುತ್ತೆ ಗೊತ್ತಾ, ಆ ಸಂಗೀತ ಕಾರ್ಯಕ್ರಮ ನಿಂತು ಹೋಗುತ್ತೆ. ನಾನು ಯಾಕೆ ಇದನ್ನ ವಿವರಿಸಿ ಹೇಳಿದೆ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿರುವಂತಹ ಜಮಾತೆ ಇಸ್ಲಾಮಿ ಮತ್ತು ಅದರ ನಾಯಕರು ಈ ರೀತಿಯ ಮೈಂಡ್ ಸೆಟ್ ಉಳ್ಳಂತವರು. ಇದೊಂದೇ ಅಲ್ಲ, ಇನ್ನೊಂದು ಘಟನೆಯೂ ಕೂಡ ನಡೆದಿದೆ. ಬಾಂಗ್ಲಾದಲ್ಲಿ ಮಧುರ್ ಕ್ಯಾಂಟೀನ್ ಅಂತ ಒಂದಿದೆ. ಅದು ಸಿಕ್ಕಾಪಟ್ಟೆ ಫೇಮಸ್, ಅಂದ್ರೆ ಐತಿಹಾಸಿಕವಾಗಿ ಪ್ರಾಮುಖ್ಯತೆ ಇರುವಂತಹ ಒಂದು ಕ್ಯಾಂಟೀನ್. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ಆಯ್ತಲ್ಲ, ಅದಕ್ಕೆ ಮುಂಚೆ ಬಾಂಗ್ಲಾ ವಿಮೋಚನೆಗಾಗಿ ಒಂದಷ್ಟು ನಾಯಕರು ಹೋರಾಟವನ್ನ ನಡೆಸಿದ್ರು. ಆ ಎಲ್ಲಾ ನಾಯಕರು ಕೂಡ ಈ ಮಧುರ್ ಕ್ಯಾಂಟೀನ್ ನಲ್ಲಿ ಸೇರ್ತಾ ಇದ್ರು. ಈ ಪಶ್ಚಿಮ ಪಾಕಿಸ್ತಾನದವರು ಮಾಡ್ತಾ ಇದ್ದಂತಹ ದಬ್ಬಾಳಿಕೆಯ ವಿರುದ್ಧ ಅಲ್ಲಿ ಯಾವ ರೀತಿಯಾದಂತಹ ಹೋರಾಟ ಮಾಡಬೇಕು ಎಲ್ಲದರ ರೂಪುರೇಷೆ ಸಿದ್ಧ ಆಗ್ತಾ ಇತ್ತು. ನಿಮಗೆಲ್ಲ ಗೊತ್ತೇ ಇದೆ, 1971ಕ್ಕೆ ಮುಂಚಿತವಾಗಿ ಈ ಪಶ್ಚಿಮ ಪಾಕಿಸ್ತಾನ ಅಂದ್ರೆ ಈಗಿನ ಪಾಕಿಸ್ತಾನದವರು ಪೂರ್ವ ಪಾಕಿಸ್ತಾನ ಆಗಿದ್ದಂತಹ ಬಾಂಗ್ಲಾದೇಶದಲ್ಲಿ ಎಷ್ಟೆಲ್ಲ ದಬ್ಬಾಳಿಕೆ ಮಾಡಿದ್ದಾರೆ ಅಂತ. ಢಾಕಾ ಯೂನಿವರ್ಸಿಟಿ ಇದೆಯಲ್ಲ, ಅದರ ಪ್ರತಿ ಕೋಣೆಯಲ್ಲೂ ಕೂಡ ಪ್ರತಿದಿನ ಹಗಲು ರಾತ್ರಿ ಅಲ್ಲಿನ ಯುವತಿಯರ ಮೇಲೆ ಅತ್ಯಾಚಾರ ನಡೀತಾ ಇತ್ತಂತೆ. ಆ ಪ್ರಮಾಣದಲ್ಲಿ ಅತ್ಯಾಚಾರ ಅನಾಚಾರವನ್ನ ಈಗಿನ ಪಾಕಿಸ್ತಾನದವರು ಮಾಡಿದ್ದಾರೆ. ಹೀಗಾಗಿ ಅದರ ವಿರುದ್ಧವಾಗಿ ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶದವರು ರೊಚ್ಚಿಗೆದ್ದಿದ್ರು. ಆ ಹೋರಾಟ ರೂಪುಗೊಳ್ತಾ ಇದ್ದಿದ್ದು ಈ ಮಧುರ್ ಕ್ಯಾಂಟೀನ್ ನಲ್ಲಿ. ಹೀಗಾಗಿ ಈ ಮಧುರ್ ಕ್ಯಾಂಟೀನ್ ಅನ್ನ ಐತಿಹಾಸಿಕ ಸ್ಥಳ ಅಂತೇಳಿ ಬಾಂಗ್ಲಾ ಸರ್ಕಾರ ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಆದರೆ ಜಮಾತೆ ಇಸ್ಲಾಮಿಯವರು ಈಗ ಮಧುರ್ ಕ್ಯಾಂಟೀನ್ಗೂ ನುಗ್ಗಿ ಅದನ್ನು ಧ್ವಂಸ ಮಾಡಿ ಹಾಕಿದ್ದಾರೆ. ಯಾಕೆ ಕೇಳಿದ್ರೆ 1971ರ ಇತಿಹಾಸ ಇರಲೇಬಾರದು. ಪಾಕಿಸ್ತಾನ ಮಾಡಿದಂತಹ ದಬ್ಬಾಳಿಕೆಯ ಒಂದೇ ಒಂದು ಕುರುಹು ಕೂಡ ಬಾಂಗ್ಲಾದೇಶದಲ್ಲಿ ಸಿಗಬಾರದು ಅನ್ನುವಂಥದ್ದು ಜಮಾತೆ ಇಸ್ಲಾಮಿಯ ಉದ್ದೇಶ. ಹೀಗಿರುವಂತಹ ಸಂದರ್ಭದಲ್ಲಿ ಅಂತಹ ಜಮಾತೆ ಇಸ್ಲಾಮಿ ಏನಾದರೂ ಮುಂಬರುವಂತಹ ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದರೆ ಅಲ್ಲಿನ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದು ಅಂತ ಊಹೆ ಮಾಡಿ. ಇದೇ ಕಾರಣಕ್ಕೋಸ್ಕರವಾಗಿ BNP ಪಕ್ಷದ ಮೇಲೆ ಭಾರತ ಸಣ್ಣ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಅದು ಸಣ್ಣ ನಿರೀಕ್ಷೆ ಮಾತ್ರ. ಒಂದು ವೇಳೆ ಜಮಾತೆ ಇಸ್ಲಾಮಿ ಏನಾದರೂ ಬಾಂಗ್ಲಾದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಭಾರತ ನಿಜವಾಗ್ಲೂ ಅಲ್ಲಿನ ಹಿಂದೂಗಳ ರಕ್ಷಣೆಗೆ ಮುಂದಾಗಲೇಬೇಕಾಗತ್ತೆ. ಆಗ ಯುದ್ಧ ಬಿಟ್ಟರೆ ಭಾರತಕ್ಕೆ ಬೇರೆ ದಾರಿನೇ ಇರೋದಿಲ್ಲ. ಆ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗುತ್ತೆ. ಸದ್ಯ ಬಾಂಗ್ಲಾದಲ್ಲಿ ಹಿಂದೂಗಳ ಪರಿಸ್ಥಿತಿ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂ ಸಂಘಟನೆಗಳು ಭಾರತಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾವೆ, ದಯವಿಟ್ಟು ಬಾರ್ಡರ್ ಅನ್ನ ಓಪನ್ ಮಾಡಿ, ನಮಗೊಂದು ಆಶ್ರಯವನ್ನ ಕೊಡಿ, ಅನಿವಾರ್ಯ ಅನ್ನುವಂತಹ ಸನ್ನಿವೇಶದಲ್ಲಿ ನಾವು ಭಾರತಕ್ಕೆ ಬರಬೇಕು. ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನಮ್ಮ ಆಸ್ತಿ ಪಾಸ್ತಿಗಳನ್ನ ಸುಟ್ಟು ಹಾಕ್ತಾ ಇದ್ದಾರೆ, ವಶಕ್ಕೆ ಪಡಿತಾ ಇದ್ದಾರೆ, ಬದುಕೋದಕ್ಕೆ ಆಗದೇ ಇರುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ನೀವು ಭಾರತದ ಬಾರ್ಡರ್ ಅನ್ನ ಓಪನ್ ಮಾಡಿ, ಅವಶ್ಯಕತೆ ಬಿದ್ದರೆ ನಾವು ನಿಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತೀವಿ ಹೀಗಂತ ಅಲ್ಲಿನ ಹಿಂದೂಗಳು ಭಾರತಕ್ಕೆ ಮೊರೆ ಇಟ್ಟಿದ್ದಾರೆ. ಈ ವಿಚಾರದಲ್ಲಿ ಅನೇಕ ಡೆವಲಪ್ಮೆಂಟ್ಗಳು ಆಗ್ತಲೇ ಇರ್ತವೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲಾ ವಿಷಯಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.